ಇಂದು ಇಡೀ ಕರುನಾಡು ಬಾಯಾರಿದೆ. ಹಳ್ಳಿಗಳಿಂದ ಹಿಡಿದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಗಲ್ಲಿಗಲ್ಲಿಯಲ್ಲೂ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಆದರೆ ಈ ಜಲಕಂಟಕದ ಬಗ್ಗೆ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಅಂತಲ್ಲ, ಖಂಡಿತ ಗೊತ್ತಿತ್ತು. ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿಜೆಪಿ ನಿರಂತರವಾಗಿ ಎಚ್ಚರಿಕೆ ಗಂಟೆ ಬಾರಿಸುತ್ತಲೇ ಇತ್ತು. ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಎಚ್ಚರಿಸುವ ಕೆಲಸವನ್ನು ಮಾಡಲಾಗಿತ್ತು. ಬಿಜೆಪಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸಿತ್ತು. ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲೂ ಮುಂಬರುವ ಭೀಕರ ಜಲಕ್ಷಾಮದ ಅಂಕಿ ಅಂಶಗಳನ್ನಿಟ್ಟು ಎಚ್ಚರಿಸಲಾಯಿತು. ಆದರೂ ಈ ಭಂಡ ಕಾಂಗ್ರೆಸ್ ಸರ್ಕಾರ ಮಾತ್ರ ಕಣ್ತೆರೆದು ನೋಡಲೇ ಇಲ್ಲ. ಕನಿಷ್ಠ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಗೋಜಿಗೆ ಹೋಗಲಿಲ್ಲ. ಸರ್ಕಾರದ ಈ ಅತಿಯಾದ ನಿರ್ಲಕ್ಷ್ಯದ ಫಲವೇ ಇಂದು ಇಡೀ ಕರ್ನಾಟಕವೇ ಹನಿ ನೀರಿಗೂ ಪರದಾಡುವಂತಾಗಿದೆ. ಎಚ್ಚರಿಕೆಗಳನ್ನು ಕಡೆಗಣಿಸಿದ ಆಡಳಿತ ವೈಫಲ್ಯಕ್ಕೆ ಇಂದು ಜನಸಾಮಾನ್ಯರು ಬೆಲೆ ತೆರುತ್ತಿದ್ದಾರೆ. ನೀರಿಲ್ಲದೆ ತತ್ತರಿಸುತ್ತಿರುವ ಕನ್ನಡಿಗರ ದಾಹಕ್ಕೆ ಉತ್ತರದಾಯಿ ಯಾರು? ಕುಡಿಯುವ ನೀರಿನ ಸಮಸ್ಯೆ ಕೇಳೋದು ಬಿಟ್ಟು ಅಸ್ಸಾಂ, ಕೇರಳ ಬೈ ಎಲೆಕ್ಷನ್ ಪ್ರಚಾರದಲ್ಲೇ ಕಾಲ ಕಳೆಯುತ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಕುಡಿಯೋಕೆ ಕಾಂಗ್ರೆಸ್ ನೀರು ಕೊಡದಿದ್ದರೋ ಇವರಿಗೆ ವೋಟ್ ಬೇಕಂತೆ ನೋಡಿ.